ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು. ತಾಲೂಕಿನ ಹಿರೇಮೇಗಳಗೆರೆ, ಸತ್ತೂರು, ಕಂಚಿಕೆರೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದ ಗಾಯತ್ರಿ ಸಿದ್ದೇಶ್ವರ್ ಅವರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಪ್ರಚಾರ ನಡೆಸಿ ಮಾತನಾಡಿದ ಗಾಯತ್ರಿ ಸಿದ್ದೇಶ್ವರ್, ನೀವು ನೀಡುವ ಪ್ರತಿಯೊಂದು ಮತವೂ ಕೂಡ ನರೇಂದ್ರ ಮೋದಿ ಅವರಿಗೆ ನೀಡುವ ಮತವಾಗಿರುತ್ತದೆ ಎಂದರು. ಮಾಜಿ ಶಾಸಕ ಕರುಣಾಕರ ರೆಡ್ಡಿ ಮಾತನಾಡಿ, ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಿಂದ ಉತ್ತಮ ಕೆಲಸ ಮಾಡಿ ವಿಶ್ವದ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನರು ಮಾತನಾಡುತ್ತಿದ್ದಾರೆ ಎಂದರು. ನಮ್ಮ MLA ಅದು ಪಂಚಾಯಿತಿ ಆ ಥರ ಎಲೆಕ್ಷನ್ ಅಲ್ಲ. ಇದು ನಮ್ಮ ದೇಶದ ಎಲೆಕ್ಷನ್ನು, ನಮ್ಮ ದೇಶದ ನಾಯಕನ ಆರಿಸುವ ಎಲೆಕ್ಷನ್ನು. ದೇಶದ ನಾಯಕನ ಆರಿಸಿದ್ರೆ ನೀವು ಮತ್ತೆ 5 ವರ್ಷ ಆರಾಮಾಗಿ ನೀವು ಅವ್ರು ಮಾಡಿದ ಕೆಲಸಗಳು 10 ವರ್ಷ ಮಾಡಿರೋದು ನಿಮಗೆ ಗೊತ್ತಿರೋ ವಿಷಯ. ಮತ್ತೆ ಅವ್ರಿಗೆ ಇನ್ನೊಮ್ಮೆ ಅವರಿಗೆ ಅವಕಾಶ ಮಾಡಿಕೊಟ್ರೆ ಮತ್ತೆ 5 ವರ್ಷ ಅವರು ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡೋಕ್ಕೆ, ಹೆಚ್ಚೆಚ್ಚು ಯೋಜನೆಗಳನ್ನು ತರಲಿಕ್ಕೆ ಒಂದು ಅವಕಾಶ ತಾವು ಮಾಡಿಕೊಟ್ಟಂಗಾಗುತ್ತೆ. ಸ್ವಾತಂತ್ರ್ಯದಿಂದ ಸುಮಾರು ವರ್ಷಗಳ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಆಗಿರಲಿ, ಇತರೆ ಪಕ್ಷಗಳಾಗಿರಲಿ ಮಾಡದೇ ಇರೋ ಅಭಿವೃದ್ಧಿಯನ್ನು ಕೇವಲ 10 ವರ್ಷಗಳಲ್ಲಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿ ತೋರಿಸಿ ಇಡೀ ಭಾರತ ದೇಶದ ಒಂದೇ ಅಲ್ಲ, ಇಡೀ ವಿಶ್ವ ಮೆಚ್ಚಿದ ನಾಯಕನಾಗಿ ಇವತ್ತು ಹೊರಹೊಮ್ಮಿದ್ದಾನೆ. ನೀವೆಲ್ಲರೂ ಪ್ರತಿಯೊಂದು ಚುನಾವಣೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, BJPಗೆ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ಮುಂದಿನ ತಿಂಗಳು 7ನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಬಹುಮತ ಕಮಲದ ಗುರ್ತಾದಂಥ BJP ಪಕ್ಷದ ಗುರ್ತಾದಂಥ ಕಮಲದ ಗುರ್ತಿಗೆ ತಾವೆಲ್ಲ ಮತ ಹಾಕಬೇಕು.